ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಿಗ್ ಬಾಸ್ ಹೌಸ್ ಈಗಾಗಲೇ ನಿಮ್ಗೆ ಗೊತ್ತಿದೆ, BB ರೆಸ್ಟೋರೆಂಟ್ ಆಗಿ 2 ತಂಡಗಳಾಗಿ, ಒಂದು ಭವ್ಯಗೌಡ ತಂಡ ಆಗಿತ್ತು, ಎರಡನೇದು ಚೈತ್ರಕ್ ಅವ್ರ ತಂಡ ಆಗಿತ್ತು. ಈ 2 ತಂಡಗಳಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಕ್ಯಾಪ್ಟನ್ಸಿ ಓಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು. ಸೊ ಹಾಗಾಗಿನೇ ಭವ್ಯಗೌಡ ಅವರು ಈ ಟಾಸ್ಕ್ನ ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಏನಂತಂದರೆ ಇವರು ಸ್ಟಾರ್ಗಳು ಕೊಟ್ಟಿರೋದನ್ನಲ್ಲಿ ಇವರು 4 ಸ್ಟಾರ್ ಕೊಟ್ಟಿದ್ರು ಚೈತ್ರಕ್ಕ ಅವ್ರ ತಂಡಕ್ಕೆ. ಬಟ್ ಚೈತ್ರಕ್ಕ ತಂಡದವ್ರು ಇವ್ರಿಗೆ 6 ಸ್ಟಾರ್ ಕೊಟ್ಟಿದ್ರು. ಹಂಗಾಗಿ ಭವ್ಯ ಗೌಡ ತಂಡದವರೇ ವಿನ್ ಆಗಿದ್ದಾರೆ. ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೂ ಆಯ್ಕೆ ಆಗಿದ್ದಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬರೋದಾದರೆ ಭವ್ಯಗೌಡ ತಂಡದಲ್ಲಿ ಯಾರ್ಯಾರಿದ್ದಾರೋ ಅಂದರೆ ಭವ್ಯಗೌಡ, ತ್ರಿವಿಕ್ರಮ್, ಧನ್ರಾಜ್, ರಜತ್ ಆ್ಯಂಡ್ ಮೋಕ್ಷಿತಾ ಅವರಿದ್ದರು. ಈ 5 ಜನನು ಕ್ಯಾಪ್ಟನ್ಸಿ ಟಾಸ್ಕ್ ಓಡೋಕ್ಕೆ ಇದಾಗಿದ್ದಾರೆ ಅಂತಲೇ ಹೇಳ್ಬೋದು. ಏನು ಟಾಸ್ಕ್ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಂತಂದರೆ, ಸೋಪಿನ ನೀರು ಸ್ಲೈಡ್ಸ್ ಥರ ಇರುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋಗಿ ಗಂಜಲು ಥರ ಬಾಲ್ಗಳನ್ನ ಕಟ್ಟಿರ್ತಾರೆ. ಬಿಗ್ ಬಾಸ್ ಅವ್ರು ಆಯಾ ಕಾಲಕ್ಕೆ ಯಾವ ಬುಟ್ಟಿ ನಂಬರ್ ಹೇಳ್ತಾರೋ ಆ ಬುಟ್ಟಿಗೆ ಬಾಲ್ ಹಾಕಬೇಕು ಅಂತ ಇರುತ್ತೆ. ಈ ಆಟದಲ್ಲಿ ಮತ್ತೆ ನಮ್ಮ ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಎಲ್ಲ ಕಡೆ ತಿಳಿದು ಬರ್ತಾ ಇದೆ. ಇದು ಭವ್ಯಗೌಡ ಅವ್ರದ್ದು ಈ ಸಲ ಕ್ಯಾಪ್ಟನ್ ಆಗಿರೋದು ಏನೋ ಮೋಸ ಇದೆ, ಅವರು ಆಡಿ ಗೆದ್ದಿದ್ದಲ್ಲ ಅಂತ ಸ್ವಲ್ಪ ಚರ್ಚೆಗಳು ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ. ಸ್ಪರ್ಧಿಗಳು ಅಷ್ಟೇ ತಮ್ಮಲ್ಲೇ ಮಾತಾಡ್ಕೋತಾ ಇದ್ದಾರೆ. ಚೈತ್ರ ಗೌಡ ಅವ್ರಿಗೂ ಒಂದು ಮಾತು ಕೇಳ್ತಾರೆ, ಇದು ಬಾಲ್ ಎಲ್ಲಿಂದ ಬಂತು ಏನಾದ್ರು ಗೊತ್ತಂದ್ರೆ, ಇಲ್ಲ ನನಗೆ ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಪ್ರಮೋದಲ್ಲಿ ನೋಡೋದಾದ್ರೆ ಭವ್ಯಗೌಡ ಅವರೇ ಏನು ಕಳಪೆ ಏನಿರ್ತಾರೋ ಅವ್ರನ್ನ ಜೈಲಿಗೆ ಹೋಗಿ ಬೀಗ ತೆಗೆದು ಬಿಡೋದಾಗಿರ್ಬೋದು ಭವ್ಯಗೌಡ ಅವ್ರು ಇರ್ತಾರೆ. ಹಾಗಾಗಿ ಕ್ಯಾಪ್ಟನ್ ಭವ್ಯಗೌಡ ಅವ್ರು ಅಂತ ಕನ್ಫರ್ಮ್ ಆಗಿದೆ. ಇನ್ನು ಕಳಪೆ ಬರೋದಾದರೆ ನೀವು ಆಲ್ರೆಡಿ ಬಿಗ್ ಬಾಸ್ದು ಪ್ರಮೋ ನೋಡಿದಿರೋ ಸ್ನೇಹಿತರೆ, ಎಲ್ಲರೂ ಹನುಮಂತ್ ಅವರು ಟಾರ್ಗೆಟ್ ಮಾಡಿ ಹನುಮಂತ್ ಅವ್ರಿಗೇನೆ ಕಳಪೆ ಕೊಟ್ಟಿದ್ದಾರೆ. ಯಾಕಪ್ಪ ಕಳಪೆ ಕೊಟ್ಟಿದ್ದಾರೆ ಅಂತಂದರೆ, ಇವರು ಹೈಜಿನಿಕ್ ಆಗಿರಲಿಲ್ಲ, ಕುಡಿಯೋ ನೀರು ಕೇಳಿದ್ರೆ ಟ್ಯಾಪ್ ನೀರು ಕೊಟ್ಟರು, ಮತ್ತು ನಮಗೆ ನೀಟಾಗಿ ಸರ್ವಿಸ್ ಕೊಟ್ಟಿಲ್ಲ. ಹಾಗೆ ನಾವು ಏನೋ ಒಂಥರ ಇಂಟ್ರೆಸ್ಟೇ ಇರಲಿಲ್ಲ ಗೇಮಲ್ಲಿ. ಮನೆಗೆ ಹೋಗ್ತೀನಿ ಅನ್ನೋ ಮನೋಭಾವ ಇತ್ತು, ನಾವ್ಯಾಕೆ ಸರ್ವಿಸ್ ಮಾಡೋಣ ಅನ್ನೋದಿತ್ತು ಅಂತ ಎಲ್ಲ ಹೇಳಿದ್ರು. ಅಪೋಸಿಟ್ ತಂಡ ಅಂದರೆ ಭವ್ಯಗೌಡ ತಂಡವ್ರು ಈ ಥರ ಹೇಳಿದ್ರಲ್ಲಿ ಏನೂ ಆಶ್ಚರ್ಯ ಅನಿಸಿಲ್ಲ. ಯಾಕಂತಂದರೆ ಅವರು ಅಪೋಸಿಟ್ ತಂಡದವ್ರನ್ನೇ ಅವರು ಕಳಪೆ ಕೊಡಬೇಕಾಗಿತ್ತು, ಆ ಥರ ಕೊಡ್ತಿದ್ದಾರೆ. ಬಟ್ ಇವ್ರು ಹನುಮಂತ್ ಅವರು ಏನು ಚೈತ್ರಕ್ಕ ತಂಡದಲ್ಲಿದ್ದಾರೋ, ಚೈತ್ರಕ್ಕ ತಂಡದಲ್ಲಿರುವಂತಹ ಗೌತಮಿ, ಮಂಜು, ಚೈತ್ರಕ್ಕ ನಾಯಕಿಯಾದಂತಹ ಚೈತ್ರ ಕುಂದಾಪುರ್ ಅವರೇನೆ ಅವ್ರನ್ನ ನಾವು ಕಳಪೆಗೆ ಹೇಳ್ತಾ ಇದ್ರು. ಇಲ್ಲ ನೀವು ಅವರು ಗೌತಮಿ ಅವರು ಹೇಳ್ತಾರೆ, ಅವ್ರ ಮ್ಯಾನೇಜರ್ ಗೌತಮಿ ಅವರು ಹೇಳ್ತಾರೆ ಕಳಪೆ ರೀಸನ್ ಏನು ಕೊಡ್ತಾರೆ ಅಂದರೆ ಹನುಮಂತುಗೆ ಬೇರೆಯವರು ಕೆಲಸ ಕೊಡೋದಲ್ದಿರ ನೀವು ನಮ್ಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರು. ಮತ್ತು ಚೈತ್ರಗೌಡ ಅವರು ಹನುಮಂತನ ಏನಗಪ್ಪ ಕಳಪೆ ಕೊಟ್ಟರು, ಯಾವ ರೀಸನ್ಗೆ ಅಂತಂದರೆ, ನೀವು ಏನು ನಮ್ಮ ತಂಡದಲ್ಲಿ ನಮ್ಮ ರೆಸ್ಟೋರೆಂಟಲ್ಲಿ ಏನು ಶಿಸ್ತು ಮತ್ತು ಕ್ಲೀನಿಂಗ್ಗೆ ಮೇನ್ ಅಸ್ತ್ರ ಇದ್ದಿದ್ದು, ನೀವು ಅದನ್ನೆಲ್ಲೋ ತಪ್ಪಿದ್ರೆ ಅದಕ್ಕೋಸ್ಕರ ನಿಮಗೆ ಕಳಪೆ ಕೊಡ್ತಾ ಇದ್ದೀನಿ ಹಾಗೆ ಅಂತ ಹೇಳ್ತಾ ಇದ್ರು. ಈಗ ನೋಡೋದಾದ್ರೆ ನನಗೆ ಈ ತಂಡದಲ್ಲಿ ಐಶ್ವರ್ಯ ಅವ್ರು ಕಳಪೆ ಅನ್ನಿಸ್ತಾರೆ. ಯಾಕಂತಂದರೆ ಭವ್ಯಗೌಡ ಅವರು ಸರ್ವಿಸ್ ಕೊಡಬೇಕಾದ್ರೆ ಐಶ್ವರ್ಯ ಅವ್ರು ಹೇಳ್ತಾರೆ, ಆ ರೆಸ್ಟೋರೆಂಟಲ್ಲಿ ಹಿಂಗಿರುತ್ತಾ, ಈ ರೆಸ್ಟೋರೆಂಟಲ್ಲಿ ಹಿಂಗಿರುತ್ತಾ, ಈ ಶೆಫ್ ಆಗಿದ್ದವರು ಬಂದು ಕೇಳಬೇಕು ನಾವು ಮಾಡಿರೋದು ಅಡುಗೆ ಹೆಂಗಿದೆ, ತಿಂಡಿ ಹೆಂಗಿದೆ, ಟೇಸ್ಟ್ ಹೇಗಿದೆ, ಆ ಥರ ಈ ಥರ ಅಂತ. ಬಟ್ ಐಶ್ವರ್ಯ ಅವ್ರು ಹೇಳಿದ್ರಲ್ಲಿ ಒಂದು ಕೆಲಸ ಮಾಡಿಲ್ಲ. ಅಂದರೆ ಕಿಚನಲ್ಲೇ ಇರ್ತಾರೆ ಯಾವಾಗ್ಲೂ, ಅವ್ರು ಕೇಳಿದಂತೂ ಮಾಡಿಕೊಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವರು ಕಿಚನ್ನು ಕೂಡ ಕ್ಲೋಸ್ ಮಾಡಿರೋದಿಲ್ಲ. ಬಟ್ ಆದರೆ ಅವ್ರು ಹೇಳಿರೋ ಮತ್ತೆ ಎಲ್ಲೋ ತಪ್ಪಿದ್ರಿಂದ ಅವ್ರಿಗೆ ನಾವು ಕಳಪೆ ಕೊಡ್ಬೋದಾಗಿತ್ತು. ಬಟ್ ಇವರು ಹನುಮಂತನ ಕ್ಲೀನಿಂಗ್ ಇಲ್ಲ, ಹೈಜೀನ್ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಹನುಮಂತ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನೀವು ಕಳಪೆ ಕೊಟ್ಟಿದ್ದೀರಾ ಅಂತ ನಾನು ತಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಏನು ಅಲ್ಲು ಅರ್ಜುನ್ ಸ್ಟೈಲಲ್ಲಿ ಡೈಲಾಗ್ ಹೊಡ್ತಿದ್ದಾರೆ. ಹೌದು, ಹನುಮಂತ ಅವರು ಎಲ್ಲೂ ಆಗಲ್ಲ ಅಂತ ಗೊತ್ತಿಲ್ಲ, ಆದರೆ ಅವ್ರು ಹೇಳಿದಾಗೆಲ್ಲ ಸಾಂಗ್ ಹೇಳಿದ್ದಾರೆ, ಮತ್ತು ಅವರು ಧನ್ರಾಜ್ ಅವ್ರಿಗೆ ಸೇವೆ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಇದರಲ್ಲಿ ಐಶ್ವರ್ಯ ಹೋಲಿಸ್ಕೊಂಡ್ರೆ ಧನ್ರಾಜ್ ಅವರೇ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತದ? ಕಳಪೆ ಪಟ್ಟ ಹನುಮಂತಾಗಿರ್ಬೇಕಿತ್ತಾ ಇಲ್ಲ ಬೇರೆಯವ್ರಿಗೆ ಯಾರಿಗಿರ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನು ಉತ್ತಮ ವಿಷಯಕ್ಕೆ ಬರೋದಾದರೆ ಉಗ್ರ ಮಂಜು ಅವ್ರಿಗೆ ಎಲ್ಲರೂ ಉತ್ತಮ ಕೊಟ್ಟಿದ್ದಾರೆ. ಹೌದು, ಉಗ್ರ ಮಂಜು ಅವರು ಏನು ಹೇಳಿದ್ರು ಕೆಲಸ ಎಲ್ಲ ನೀಟಾಗೆ ಮಾಡಿದ್ದಾರೆ. ಏನೋ ಎಲ್ಲಿ ದರ್ಪನೂ ತೋರಿಸಿಲ್ಲ, ಏನಾಗಿಲ್ಲ. ಅವ್ರು ಏನಿದ್ರು ಅತಿಥಿ ತೊಗೊಳ್ಬೇಕಾದ್ರೆ ಮಾತ್ರ ಅವರು ದರ್ಪ ತೋರಿಸಿದ್ರು ನಿಜ. ಬಟ್ ಸರ್ವಿಸಲ್ಲಿ ಏನು ಹೇಳಿದ್ರು ಅದನ್ನು ಹೊಬೆಯಾಗಿದ್ರು, ಎಲ್ಲ ಯಾರ ಹತ್ರನೂ ಏನು ಹೇಳಿಸ್ಕೊಂಡಿಲ್ಲ. ಸೊ ಹಾಗಾಗಿ ಉಗ್ರ ಮಂಜುವ್ರಿಗೆ ಈ ವಾರದ ಉತ್ತಮ ದೊರಕಿದೆ. ಈ ಕ್ಯಾಪ್ಟನ್ ವಿಷಯದ ಗೊಂದಲಗಳಲ್ಲಿ ಏನಾಗುತ್ತೆ ಅಂತ ಇವತ್ತಿನ ಪ್ರಮೋದಲ್ಲಿ ಗೊತ್ತಾಗುತ್ತೆ.
ಸೊ ಸ್ಟೇ ಟ್ಯೂನ್ಡ್. ಧನ್ಯವಾದಗಳು.